ಗದಗ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಗದಗ ನಗರದಲ್ಲಿ ಇದೇ ತಿಂಗಳು 8ನೇ ತಾರೀಕಿನಂದು ರಾತ್ರಿ ವೇಳೆ ಉದಯನಗರ ಮಂಜುನಾಥ್ ಬಸವ ಎಂಬ ವ್ಯಕ್ತಿಯ ಮೇಲೆ ಕಳ್ಳತನವಾಗಿತ್ತು. ಸುಮಾರು 34 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಕಳ್ಳತನವಾಗಿದ್ದು, ಕಳ್ಳರು ಕೈಗೆ ಹ್ಯಾಂಡ್ ಗ್ಲೌಸ್, ಮುಖಕ್ಕೆ ಮಾಸ್ಕ್ ಹಾಕಿ ಚಾಣಾಕ್ಷತನದಿಂದ ಕಳ್ಳತನ ಮಾಡಿದ್ದು, ಅವರನ್ನು ಹಿಡಿಯುವುದು ಬಹಳ ಕಷ್ಟದ ಕೆಲಸವಾಗಿದ್ದು, ಆದರೂ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ತಮ್ಮದೇ ಆದ ವಿಶೇಷ ರೀತಿಯ ತನಿಖೆಯಲ್ಲಿ 3 ಜನರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊಹಮ್ಮದ್ ರಫೀಕ್, ಇಮ್ರಾನ್ ಹಾಗೂ ಮೌಲಾ ಅಲಿ ಈ ಮೂವರು ಅಂತರ ಜಿಲ್ಲಾ ಕಳ್ಳರನ್ನ ವಿಶೇಷ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸೇಷನ್ ಕ್ರೈಮ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗದಗ ಜಿಲ್ಲೆಯೇ ಪ್ರಥಮ ಅಂತ ಹೇಳಬಹುದು. ಅಂದರೆ ಈ ವಿಶೇಷ ಅಡಿ ಕಳ್ಳರನ್ನ ಅತಿ ಸುಲಭವಾಗಿ ಕಸ್ಟಡಿಯಿಂದ ಬಿಡಿಸಲು ಆಗುವುದಿಲ್ಲ. ಹಾಗಾಗಿ ಈ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೇವೆ ಎಂದು ವರಿಷ್ಠಾಧಿಕಾರಿಗಳು ತಿಳಿಸಿದರು. ಹಾಗೂ ಈ ಪ್ರಕರಣದಲ್ಲಿ ಕೆಲಸ ಮಾಡಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅಭಿನಂದನೆ ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಗದಗ. ಗದಗ ಜಿಲ್ಲೆಯ ಗದಗ ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಖ್ಯಾತ ಹೋಟೆಲ್ ಆದ ಕ್ಲಾರ್ಕ್ಸನ್ ಏನಿದೆ, ಅದು ಹಿಂದ್ಗಡೆ ಭಾಗದಲ್ಲಿ ಒಂದು ಮನೆಯಲ್ಲಿ ಒಂದು ಕಳ್ತನ ಆಗಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಬರುತ್ತೆ. ಈ ಮಾಹಿತಿ ಯಾವ ರೀತಿ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಒಳಗಡೆ ಯಾರೋ ನುಸುಗಿನ ಸಮಯದಲ್ಲಿ ಆರೋಪಿತರು ಹೋಗಿ ಮನೇಲಿರೋ ಬೆಳೆಬಾಳುವ ವಸ್ತುವನ್ನ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಬರುತ್ತೆ. ಈ ಮಾಹಿತಿ ಮೇರೆಗೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ಮನೆನ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಈ ಓನರ್ಸ್ ಯಾವ ಸಂದರ್ಭದಲ್ಲಿ ಇರಲ್ಲ, ಆ ಸಮಯದಲ್ಲಿ ಈ ಕಳ್ತನ ಮಾಡೋರು ಬಂದಿರ್ತಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ನೀಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಗದಗ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ 73/2026 ಮೇರೆಗೆ ಒಂದು ಕಳ್ತನ ಪ್ರಕರಣ ನಾವು ದಾಖಲು ಮಾಡ್ಕೊತೀವಿ. ಈ ಪ್ರಕರಣ ಬಹಳ ಚಾಲೆಂಜಿಂಗ್ ಆದ ಒಂದು ಪ್ರಕರಣ ಆಗಿರುತ್ತೆ ನಮ್ಮೆಲ್ಲರಿಗೂ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿರುತ್ತೆ. ಇದರಲ್ಲಿ ತಮಗೆ ಪ್ರತ್ಯೇಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಟ್ಟು 342 ಗ್ರಾಮ್ ಅಷ್ಟು ಬಂಗಾರ, ಅಂದ್ರೆ ಆಲ್ಮೋಸ್ಟ್ 54 ತೊಲಾಸ್ ಅಷ್ಟು ಬಂಗಾರ ಕಳ್ತನ ಆಗಿದ್ದು, ಮತ್ತೆ ಅದ್ರ ಜೊತೆಗೆ 1 kg 970 ಗ್ರಾಮ್ ಅಷ್ಟು ಬೆಳ್ಳಿ, ಇಷ್ಟು ಕಳ್ತನ ಆಗಿದೆ ಅಂತ ಹೇಳಿ ಈ ಪ್ರಕರಣ ಫಿರ್ಯಾದಿ ಯಾರು ನಮ್ಗೆ ನೀಡಿರ್ತಾರೆ ಅವರು ನಮ್ಗೆ ಹೇಳಿರ್ತಾರೆ. ಸೊ ಒಂದು ಮೇಲ್ನೋಟಕ್ಕೆ ನೋಡಿದಾಗ ಇಷ್ಟೊಂದು ಆಲ್ಮೋಸ್ಟ್ 340 ಗ್ರಾಮ್ ಅಂದ್ರೆ ಬಹಳಷ್ಟು ಬೆಳೆಬಾಳು ಬಂಗಾರ ಆಗಿರೋದ್ರಿಂದ ಈ ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿರುತ್ತೆ. ಆ ನಿಟ್ಟಲ್ಲಿ ಬಹಳ ಚಾಲೆಂಜ್ ಆಗಿ ತಗೊಂಡು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದರಲ್ಲಿ ನಮ್ಮ ಗದಗ ನಗರದ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಆದ ಸಂಗಮೇಶ್ ಅವರು, ಮತ್ತೆ ಜುಲ್ಕಟ್ಟಿ ಅವರು, ಮತ್ತೆ ನಮ್ಮ ಶಿಂಡೆ ಅವರು, ಒಟ್ಟಾರೆ ಎಲ್ಲರನ್ನು ಒಟ್ಟಿಗೆ ಕೆಲಸ ಮಾಡಿ ನಮ್ಮ DSP ಮುಸ್ತಫಾ ಖಾದ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಕರಣ ಭೇದಿಸಲಿಕ್ಕೆ ಎಲ್ಲಾ ರೀತಿ ಸಿದ್ಧತೆನ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಸಾಕಷ್ಟು ಕಳ್ತನ ಮಾಡೋರು ಅವ್ರದೇ ಆದ ಒಂದು ಶೈಲಿಯಲ್ಲಿ, ಮತ್ತೆ ಈ ಒಂದು ಏನು ಅವ್ರಿಗೂ ಕೂಡ ತಿಳಿದಿದೆ, ಈ ಗ್ಲೌಸ್ ಬಳಕೆ ಮಾಡಿದ್ರು, ಮತ್ತೆ ಮಕ್ಕಕ್ಕೆ ಮಾಸ್ಕ್, ಮತ್ತೆ CCTV ಇದಕ್ಕೆ ಆಗ್ಬಾರ್ದು, ಮತ್ತೆ DVR ಕೂಡ ತಗೊಂಡೋಗಿರೋ ರೀತಿ ನಮ್ಗೆ ಈ ಪ್ರಕರಣ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಇವ್ರಿಗೆ ಪತ್ತೆ ಹಚ್ಚಲಿಕ್ಕೆ ಟೆಕ್ನಿಕಲ್ as well as ನಾನ್ ಟೆಕ್ನಿಕಲ್ ಅನಾಲಿಸಿಸ್ ನ ಬಹಳಷ್ಟು ಡೀಟೇಲ್ ನ ನಾವು ಮಾಡಿದ್ದು, ನಮಗೆ A2 ಆರೋಪಿ ಯಾರಿದ್ದಾರೆ, ಇಮ್ರಾನ್ ತಂದೆ ಕುತುಬುದ್ದೀನ್ ಅಂತ ಹೇಳಿ, ಇವನು ಬೈಲೊಂಗಲ್ದವನು, ಅವನು ನಮ್ಗೆ ಗೊತ್ತಿದ್ದ ಸಂದರ್ಭದಲ್ಲಿ ನಮ್ಗೆ ಈ ಪ್ರಕರಣದ ಮೂಲ ಆರೋಪಿ ಆಗಿರ್ತಾನೆ ಮೊಹಮ್ಮದ್ ರಫೀಕ್, ತಂದೆ ಇಸ್ಮಾಯಿಲ್, ಇವನು ನಮ್ಗೆ ಸಿಗ್ತಾನೆ. ಇವ್ರ ಮೋಡಸ್ ನ ನೋಡಿದ್ರೆ ಬಹಳ ವಿಶೇಷವಾದ ಒಂದು ಮೋಡಸ್ ಇದೆ. ಈ ಮೊಹಮ್ಮದ್ ರಫೀಕ್ ಅಂತ ಯಾರು ಇದರಲ್ಲಿ ನಾವು ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದೀವಿ, A1 ಆರೋಪಿ, ವಯಸ್ಸು 36. ಏನಿದೆ ಈ ಒಂದು ವಿಚಾರ ಅಂತ ಹೇಳಿದ್ರೆ, ಇವನ್ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕೇರಳ ರಾಜ್ಯದಲ್ಲೂ ಸೇರಿದಂತೆ ಇವನ್ ಮೇಲೆ ಒಟ್ಟು 68 ಪ್ರಕರಣ ದಾಖಲಾಗಿದೆ. ಓಕೆ, 68 ಪ್ರಕರಣದಲ್ಲಿ ಅವನ ಮೇಲೆ ಸುಲಿಗೆ, ಚೈನ್ ಸ್ನ್ಯಾಚಿಂಗ್, ದರೋಡೆ, ಮತ್ತೆ ಬಹಳಷ್ಟು ಹೀನಸ್ ಅಫೆನ್ಸಸ್ ಕರ್ನಾಟಕ ಅಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ, ಮೂಲತಃ ಈಗ ಗದಗ ಜೈಲಲ್ಲಿ ಒಂದು ಪ್ರಕರಣ,
ಅದನ್ನ ಬಿಟ್ಟಂತೆ ಈ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಮತ್ತೆ ಅದೇ ರೀತಿಯಾಗಿ ಮಂಗಳೂರು ಆಗಿರ್ಬೋದು, ಮಂಗಳೂರು ನಗರ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕಾಸರಗೋಡು ಆಗಿರ್ಬೋದು ಕೇರಳ ಅಲ್ಲಿ, ಮತ್ತೆ ಇನ್ನಿತರ ಪೊಲೀಸ್ ಸ್ಟೇಷನ್ ಕೂಡ ಅವನ ಮೇಲೆ ಸಾಕಷ್ಟು ಪ್ರಕರಣ ದಾಖಲಾಗಿರುತ್ತೆ. ಅವನು ಬಹಳಷ್ಟು ಠಾಣೆಗಳಲ್ಲಿ ಬೇಕಾಗಿರೋ ವಾರೆಂಟ್ ಆಸಾಮಿ ಕೂಡ ಆಗಿರ್ತಾನೆ, ಮತ್ತೆ ತಲೆ ಮರೆಸ್ಕೊಂಡಿರೋ ಆರೋಪಿ ಕೂಡ ಆಗಿರ್ತಾನೆ. ಕಡಿವಾಣ ಹಾಕ್ಲಿಕ್ಕೆ ಇರೋ ಒಂದು ಆಕ್ಟ್. ಸೊ ಆ ಒಂದು ಆಕ್ಟ್ ನ ನಾವು ಇನ್ವೋಕ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಡಾಕ್ಯುಮೆಂಟೇಶನ್, ಪೇಪರ್ ವರ್ಕ್, ಮತ್ತೆ ಸಾಕಷ್ಟು ನಮ್ಗೆ ಲೀಗಲ್ ಫ್ರೇಮ್ ವರ್ಕ್ ನ ಮಾಡಿ ಎಕ್ಸರ್ಸೈಸ್ ಮಾಡಿನೇ ನಾವು ಪತ್ತೆ ಹಚ್ಚಿ ಆಕ್ಟ್ ನ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಎ ವೆರಿ ಈಸಿ ಪ್ರೊವಿಷನ್ ಟು ಯೂಸ್. ಸೊ ಆ ನಿಟ್ಟಲ್ಲಿ ನಮ್ಮವರು ಬಹಳಷ್ಟು ಶ್ರಮೆ ಪಟ್ಟು ಬಹಳಷ್ಟು ಜಜ್ಮೆಂಟ್ ಕಾಪೀಸ್ ನ ಮತ್ತೆ ಇನ್ನಿತರ ಏನೇನೋ ಪ್ರೊವಿಷನ್ಸ್ ಬೇಕು ಅದನ್ನೆಲ್ಲ ಸಮರ್ಥವಾಗಿ ತಗೊಳ್ಲಿಕ್ಕೆ ವಿ ಹ್ಯಾಡ್ ಟು ಟೇಕ್ ಲಾಟ್ ಆಫ್ ಪೇನ್ ಅಂಡ್ ಎಫರ್ಟ್. ಅದರಲ್ಲಿ ನಮ್ಮವರೊಂದಷ್ಟು ಜನ ಸಿಬ್ಬಂದಿಗಳು ಬೇರೆ ಜಿಲ್ಲೆಗೂ ಕಳಿಸಿ ಎಲ್ಲಿ ಕೇಳ್ಕೋಕ ಅಳವಡಿಸಿದ್ದಾರೆ ಅಲ್ಲಿಗೆ ನಾವು ಸ್ವಲ್ಪ ಟ್ರೈನಿಂಗ್ ಕೂಡ ಕೊಡ್ಸಿರ್ತೀವಿ. ಸೊ ಈ ಒಂದು ನಿಟ್ಟಲ್ಲಿ ದೀಸ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪ್ರೊಫೆಷನಲ್ ಪೊಲೀಸಿಂಗ್. ನಾವು ಸಾಧಾರಣವಾಗಿ ಈ ಕೇಸಲ್ಲಿ ಏನಾಗಿದೆ, ಕಳ್ತನದ ಕೇಸಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಅದೊಂದು ಭಾಗ ಆಗಿದ್ರು ಸಹ ಇನ್ನು ಮುಂದೆ ಇಂಥವನು ನಮ್ ಜಿಲ್ಲೆಯಲ್ಲಿ ಅನ್ನಲ್ಲ. ಈಗ ನೋಡಿ 68 ಪ್ರಕರಣ ಮಾಡಿದ್ದಾನೆ, ಅವರು ಹೊರಗಡೆ ಇದ್ದಾನೆ. ಸೊ ಇನ್ನು ಮುಂದೆ ಬೇರೆ ಜಿಲ್ಲೆಗಳಲ್ಲೂ ಆಗ್ಬಾರ್ದು, ಮತ್ತೆ ಇವನ್ನ ಒಂದು ಪ್ರಕ್ರಿಯೆನ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಕೇಕೋಕನ ನಾವು ಅಳವಡಿಸಿದ್ದೀವಿ. ಸೊ ಈ ಒಂದು ನಿಟ್ಟಲ್ಲಿ ನಾವು ಕೆಲಸ ಸರ್ ಈ ತರ ಪ್ರಕರಣ ಕ್ರೈಮ್ ಆಕ್ಟ್. ಸರ್ ಈ ತರ ಪ್ರಕರಣಗಳಲ್ಲಿ ಮಾತ್ರ ಕೇಕೋಕ ಬಳಸ್ತೀರಾ, ಬೇರೆ ಬೇರೆ ಪ್ರಕರಣಗಳಲ್ಲಿ ಬಳಸ್ತೀರಾ? ನೋಡಿ, ನಾವು ಈ ಕೇಸ್ ನ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದೀವಿ ಅಂತ ಹೇಳಿದ್ರೆ 3 ಜನ ಆರೋಪಿ ಇಷ್ಟು ದಿನ ಆದ್ರೂ ಇನ್ನ ಜೈಲಲ್ಲೇ ಇದ್ದಾರೆ, ಇನ್ನ ಅವ್ರಿಗೆ ಬೇಲ್ ಆಗಿಲ್ಲ. ಸೊ ಇಟ್ ಇಸ್ ಅ ವೇ ಆಫ್ ಕಂಟ್ರೋಲ್. ಯಾಕೆಂದ್ರೆ ಅವನು ಅಕಸ್ಮಾತ್ ಬೇಲಿಂದ ಹೊರಗಡೆ ಬಂದ್ರೆ ಮತ್ತೆ ಬೇರೆ ಒಂದ್ ಕಡೆ ಮಾಡ್ಬೋದು. ಕಳ್ತನದ ಕೇಸ್ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್, KCOCA, ಕೇಕೋಕ. ಸೊ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸರ್ ಇದು ಕೇಕೋಕ ಸರ್ ಕಳ್ತನ ಮಾಡಿರೋದ್ರಿಂದ ಅವನಿಗೆ ಎಕ್ಸಾಕ್ಟ್ಲಿ ಪೊಲೀಸ್ ಅವರು ಯಾವ ರೀತಿ ಹುಡುಕ್ತಾರೆ, ಯಾವ ರೀತಿ ಹಿಡಿತಾರೆ, ಯಾವ ರೀತಿ ಅವರು ಪ್ರಕರಣ ಬೇಯಿಸ್ತಾರೆ ಅಂತ ಹೇಳಿ ಬಹಳಷ್ಟು ತಿಳಿದಾನೆ. ಬಹಳಷ್ಟು ಕೇಸಲ್ಲಿ ಅರೆಸ್ಟ್ ಕೂಡ ಆಗಿದೆ. ಸೊ ಅವನ್ಗೆ ಒಂಥರ ಭಯ ಇಲ್ದಿರೋ ರೀತಿಯಲ್ಲಿ ಅವನು ಬಂದು ಈ ರೀತಿ ಕನ್ನ ಕಳುವು ಮಾಡೋದ್ರಲ್ಲಿ ಅವನು ಒಂದ್ ರೀತಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಆದ್ರೂ ಸಹ ನಮ್ಮ ಗದಗ ಜಿಲ್ಲೆಯ ಪೊಲೀಸ್ ತಂಡ ಏನಿದೆ, ಇಲ್ಲಿ ನನ್ನ ಜೊತೆ ಯಾರ್ಯಾರು ಕೂತಿದ್ದಾರೆ, ಮತ್ತೆ ಇವ್ರ ಜೊತೆಯಾಗಿ ಭುಜಕ್ಕೆ ಭುಜ ಕೊಟ್ಟು ಬೆನ್ನೆಲುಬಾಗಿ ನಿಂತಿರೋ ನಮ್ಮ ಎಲ್ಲಾ ಸಿಬ್ಬಂದಿ ಮಿತ್ರರು, ಪ್ರತಿಯೊಬ್ರು ಇಲ್ಲಿ ನೋಡ್ತಿದ್ದೀರಾ, ಎಲ್ಲರೂ ಬಹಳಷ್ಟು ಶ್ರಮೆ ಪಟ್ಟು ಇವನ್ಗೆ ಹಿಡಿದಿದ್ದಾರೆ. ಅವ್ನ ಹಿಡಿದ್ಮೇಲೆ ಇನ್ನೊಬ್ಬನ್ ಕೂಡ ಹಿಡಿದ್ವಿ ನಾವು, ಮೌಲಾಲಿ ಅಂತ ಹೇಳಿ. ಈ 3 ಜನ ಬಂದು ಈ ಪ್ರಕರಣನ ಅವರು ಮಾಡಿ ಹೌಸ್ ಬ್ರೇಕ್ ಮಾಡಿ ತಗೊಂಡೋಗಿದ್ದಾರೆ. ವಿತೌಟ್ ಗೆಟಿಂಗ್ ಇನ್ ಟು ಎಕ್ಸಾಕ್ಟ್ ಡೀಟೇಲ್ಸ್ ಆಫ್ ಇನ್ವೆಸ್ಟಿಗೇಷನ್, ಯಾವ ರೀತಿ ಹಿಡಿದ್ವಿ ಅಂತ ಹೇಳಿ ನಾನು ಬಹಳಷ್ಟು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೇ ಮುಂದೆ ಬರೋ ಕಳ್ಳರಿಗೆ ನಾವು ಈ ರೀತಿ ಹಿಡಿಬಹುದು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಐ ವಿಲ್ ನಾಟ್ ಗೋ ಇನ್ ಟು ದೋಸ್ ಡೀಟೇಲ್ಸ್ ಸ್ಪೆಸಿಫಿಕ್ಲಿ. ಬಟ್ ಅದನ್ನ ಬಿಟ್ಟು ನಾವೇನ್ ಮಾಡಿದೀವಿ, ಈ ಪ್ರಕರಣದಲ್ಲಿ ಅವನಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿ ನಾವು ಈ ಪ್ರಕರಣದಲ್ಲಿ ಕೇಕೋಕ ಅಂತ ಹೇಳಿ ಒಂದು ಪ್ರೊವಿಷನ್ ನ ಅಳವಡಿಸಿದೀವಿ. ಕೇಕೋಕ ಅಂತ ಹೇಳಿದ್ರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆಕ್ಟ್ ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ ಗೆ ನಾವು ಪ್ರಪೋಸಲ್ ಈಗ ರೆಡಿ ಮಾಡಿದೀವಿ. ಅದನ್ನ ಗದಗ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಈ ಪ್ರಕರಣನ ನಾವು ಈ ಒಂದು ಆರೋಪಿ ಮೇಲೆ ಅಳವಡಿಸ್ತಾ ಇದೀವಿ. ಅದಕ್ಕೆ ನಾವು ಇವಾಗ ಆವಾಗಲೇ ಪರ್ಮಿಷನ್ಗೆ ಬರ್ದಿದೀವಿ. ಒಂದ್ ವೇಳೆ ಆ ಪರ್ಮಿಷನ್ ಬಂದಾಗ ಕೇಕೋಕ ಅಲ್ಲಿ ಕಠಿಣ ಶಿಕ್ಷೆ ಆಗೋ ಎಲ್ಲ ಏನೋ ಅಂಶಗಳು ಇರ್ತವೆ. ಸೊ ಇಷ್ಟನ್ನ ಹೇಳ್ತಾ ನಾವು ಬಹಳಷ್ಟು ನಮ್ಮ ಟೆಕ್ನಿಕಲ್ ಟೀಮ್, ನಾನ್ ಟೆಕ್ನಿಕಲ್ ಟೀಮ್ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿ ಈ ಒಂದು ಪ್ರಕರಣದಲ್ಲಿ ಆರೋಪಿತರಿಂದ ನಾವು ಕಳ್ವಾದ ಮಾಲು ಒಟ್ಟು 33 ಲಕ್ಷ ಅಷ್ಟು ನಾವು ಇವಾಗ ವಶಕ್ಕೆ ಪಡೆದಿರ್ತೀವಿ. ವಶಕ್ಕೆ ಪಡೆದಿರೋ ಮಾಲ್ನ ನಾವು ಈಗ ಆಲ್ರೆಡಿ PF ಹಾಕಿ ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತೀವಿ. ಅದು ಬಂಗಾರದ ಬೆಲೆ ಆಗಿರುತ್ತೆ. ಅದ್ರ ಜೊತೆಗೆ 90,000 ಕಿಮ್ಮತ್ತಿನ ಒಟ್ಟು 750 ಗ್ರಾಮ್ ಅಷ್ಟು ಬೆಳ್ಳಿ, ಮತ್ತೆ ಒಂದು ಎರ್ಟಿಗಾ ಕಾರು, ಮತ್ತೆ ಏನೋ ಒಂದು ಸುಜುಕಿ ಆಲ್ಟೋ, ಇಷ್ಟು ನಾವು ವಶಕ್ಕೆ ಪಡೆದು ಈ ಒಂದೇ ಪ್ರಕರಣದಲ್ಲಿ 42,73,000 ಅಷ್ಟು ಮಾಲ್ನ ನಾವು ವಶಕ್ಕೆ ಪಡ್ಕೊಂಡಿರ್ತೀವಿ. ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ನಾನು ಬಹಳ ಕಂಗ್ರಾಚುಲೇಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಕಳ್ತನ ಪ್ರಕರಣಗಳಲ್ಲಿ ಆರೋಪಿ ಯಾರು ಅಂತ ಗೊತ್ತಿರಲ್ಲ. ನಾವು
ವಿಶೇಷವಾಗಿ ಏನಿರುತ್ತೆ ಅಂತ ಹೇಳಿದ್ರೆ ಕಳ್ತನ ಪ್ರಕರಣದಲ್ಲಿ ನಾವು ಆ, ಒಂದು ಸಣ್ಣ ಹಣಿನ ಒಂದು ಸಮುದ್ರದಲ್ಲಿ ಹುಡುಕ್ದಂಗೆ ಮಾಡೋ ಕೆಲಸ ಇರುತ್ತೆ. ಬಟ್ ಆದ್ರೂ ಬಹಳ ಶ್ರಮ ಪಟ್ಟು ನಮ್ಮ ಕೆಲಸ ಮಾಡ್ತಾರೆ. ಸೊ ಅದರಲ್ಲಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್. ಕೇಕ್ ಕೋಕ ಅಂದ್ರೆ ಬೇಸಿಕ್ಲಿ ಅದೊಂದು ಆಕ್ಟ್ ಇದೆ. ಈ ಯಾರು ಆಪಾದಿತರು ಅವ್ರ ಮೇಲೆ ಸಾಕಷ್ಟು ಪ್ರಕರಣ ಇರುತ್ತೆ. ಆ ಪ್ರಕರಣದಿಂದ ಅವರೊಂದು ಆರ್ಥಿಕ ಬೆನಿಫಿಟ್ ನ ಪಡ್ಕೊಂತಾರೆ. ಅದರಿಂದ ಒಂದು ಗುಂಪನ್ನ ಗುಡಿಸ್ತಾರೆ. ಆ ಗುಂಪನ್ನ ಸೇರಿ ಇನ್ನಷ್ಟು